ಕೋವಿಡ್ ದುಡ್ಡಿಂದಾನೇ ಶಾಸಕರು ಖರೀದಿ ಮಾಡಲಾಗಿದೆ. ಕೋವಿಡ್ ದುಡ್ಡಿಂದ ಅಂತಲ್ಲಪ್ಪ, ಕೋವಿಡಲ್ಲಿ ಮಾಡಿರೋ ಹಗರಣ ನೀನೇನೋ ಎಲ್ಲ ಏನೇನೋ ಟ್ವಿಸ್ಟ್ ಮಾಡ್ತೀಯಲ್ಲ. ಕೋವಿಡರ್ ಹಗರಣ ಮಾಡಿರೋದೆಲ್ಲ ಆಚೆಗೆ ಬಂದ್ಬಿಡ್ತದೆ. ನಾವು ವಿರೋಧ ಪಕ್ಷದಲ್ಲಿದ್ದರೆ ಕಮ್ಮಿ ಎಣಿಸ್ಬೇಕಾಗತ್ತೆ. ಕೋವಿಡಲ್ಲಿ ಸತ್ತೋರ ಪಾಪ ಪ್ರಜ್ಞೆ ನಮ್ಮನ್ನು ಕಾಡ್ತಾ ಇದೆ. ನಾವು ಮೋಸ ಮಾಡಿದ್ದೀವಿ, ದರೋಡೆ ಮಾಡಿದ್ದೀವಿ, ದುಡ್ಡು ಹೊಡೆದಿದ್ದೀವಿ, ಇದು ಕಾಂಗ್ರೆಸ್ನವರು ನಮ್ಮನ್ನು ಹಿಡಿದು ಒಳಗಾಕ್ಬಿಡ್ತಾರೆ ಅನ್ನೋ ಭಯಕ್ಕೆ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂಥೇಳಿ ಹೊರಟರು. ಅದಾಗಲಿಲ್ಲ. ಮುಖ್ಯಮಂತ್ರಿಗಳು ಮೂಢ ಹಗರಣ ತೆಗೆದಿದ್ದಾರೆ. ಅದರಲ್ಲಿ ಅವ್ರದ್ದು ಏನೂ ಇಲ್ಲ ಅನ್ನೋದು ಗೊತ್ತಾಗ್ತಾಯಿದೆ. ಏನೋ ಮಾಡಿ ಸರ್ಕಾರನ ಬೀಳಿಸ್ಬಿಡ್ಬೇಕು ಅನ್ನೋ ಆಸೆ. ಅದೆಲ್ಲ ಚುನಾವಣೆಗೆ ಮಾತ್ರ. ಈಗ ಅವರು MP, ನಾನು ಶಾಸಕ. ಅವರು ವಿರೋಧ ಆಡಳಿತ ಪಕ್ಷ ಕೇಂದ್ರದಲ್ಲಿ, ಇಲ್ಲಿ ವಿರೋಧ ಪಕ್ಷದ ಇವರು ಒಳ್ಳೆ ಕಾಮಿಡಿ ಆಯ್ತು ರೀ. ರಾಜಕಾರಣಕ್ಕೆ ಬರೋದು, ನಮ್ಮನ್ನು ಬೈಯೋದು, ನಾನು ಹೃದಯವಂತ ಅನ್ನೋದು, ದಿನಾ ಬೆಳಗ್ಗೆ ರಾಜಕೀಯ ಮಾಡೋದು. ಕೇಳಿದ್ರೆ ಅಯ್ಯೋ ಭೀಷ್ಮ, ಅಯ್ಯೋ ರಾಜಕೀಯ ಧುರಣಿ, ಅವರು ಮಾತಾಡ್ಬಿಡು. ಬಂದೇನು ಕಳಕಾಯಿ ತಿಂತಾರ, ಏನು ಕಾಂಗ್ರೆಸ್ ಅವ್ರನ್ನ ಹೊಗಳ್ತಾರ, ರಾಜಾದಿ ರಾಜ ವೀರಾದಿ ವೀರ ಅಂತ. ಅವ್ರು ಬರೋದು ನಮ್ಮನ್ನು ಬೈಯೋದು, ನಾವು ಬೈದ್ಬಿಟ್ರು. ಅಯ್ಯಯ್ಯೋ ಕರ್ಣನ ಬೈದ್ಬಿಟ್ರು, ಹೃದಯನ ಬೈದ್ಬಿಟ್ರು. ನೀನು ಬಾಯಿ ಮುಚ್ಕೊಂಡಿರಯ್ಯ, ನಮ್ಮನ್ನ ಯಾಕೆ ಬೈತೀಯ? ಹೌದಲ್ವಾ? ಬಿಡಬೇಕು ಇದೆಲ್ಲ ಕತೆ ಕವನ ಕೇಳೋ ಕಾಲ ಹೋಯ್ತು. ದಡ್ರ ಕಾಲದಲ್ಲಿ ರಾಜಕೀಯ ಮಾಡಿಬಿಟ್ಟಿದಾರಲ್ಲ ಹಂಗೆ. ಎಲ್ಲ ಜನ ಬುದ್ಧಿವಂತರಿದ್ದಾರೆ. ಎಲ್ಲ ಏನೇನು ನಡೀತದೆ ಈ ರಾಜ್ಯದಲ್ಲಿ, ಏನಾಗ್ತಾಯಿದೆ ಎಲ್ಲ ಗೊತ್ತಿದೆ ಜನಕ್ಕೆ. ಸರ್, ಈಗಾಗಲೇ CPO ಹೇಳಿದ್ರು, ಜಮೀರ್ ಹೇಳಿಕೆ ಇದೆಯಲ್ಲ, ಇದು ಸಾಕಷ್ಟು ನಷ್ಟ ಉಂಟಾಗಿದೆ ಏನೋ ಒಂದು. ಯೋಗೇಶ್ವರ್ ಗೆಲ್ತಾರೆ, ಬರ್ಕೊಳ್ಳಿ. 23ಕ್ಕೂ ಇಲ್ಲೇ ಇರ್ತೀನಿ, ಮೈಕ್ ಹಿಡೀರಿ. ಯೋಗೇಶ್ವರ್ ಗೆಲ್ತಾರೆ. ಅದೇನೋ ಟ್ರಿಕ್ಸಲ್ಲಿ ಹೇಳಿದ್ದಾರೆ, ಆ ಟ್ರಿಕ್ಸ್ ಅವ್ರಿಗೆ ಗೊತ್ತು ಏನು ಅಂತ. ಎಲ್ಲ ಒಂದು ಕಡೆ ಅವ್ರಿಗೆ ಜಮೀರ್ ಅವ್ರ ಹೇಳಿಕೆ ಎಲ್ಲ ಇದೆ. ಏನೂ ಆಗಿಲ್ಲ ರೀ, ಏನೂ ಆಗಿಲ್ಲ. ಯೋಗೇಶ್ವರ್ ಗೆಲ್ತಾರೆ. ನಮ್ಮ ಯೋಗೇಶ್ವರ್ ಯಾಕೆ ಪ್ರೆಸ್ ಮೀಟ್ ಮಾಡಿದ್ರು ಅನ್ನೋದು ಅವ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಏನೋ ಇರಲಿ, ಅದೆಲ್ಲ ಇರಬೇಕು ರಾಜಕಾರಣದಲ್ಲಿ ಟ್ರಿಕ್ಸ್.